ಮಾಜಿ ಸ್ಪರ್ಧಿ ಸಾಮಾಜಿಕ ಹೋರಾಟಗಾರರು ಹೌದು ಪ್ರಶಾಂತ್ ಸಂಬರ್ಗಿ ನೇರ ಸಂಪರ್ಕದಲ್ಲಿದ್ದಾರೆ. ಸಂಬರ್ಗಿ ಅವರೇ ನಮಸ್ಕಾರ. ನಮಸ್ಕಾರ ಶ್ರೀಪಾದ್ ಅವರೇ ನಮಸ್ಕಾರ. ನಾನು ನೇರವಾಗಿ ನಿಮ್ಮನ್ನ ಈ ಪ್ರಶ್ನೆ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಹೆಂಗ್ ರಿಯಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ. ಈ ಎಲ್ಲಾ ಬೆಳವಣಿಗೆ ಹಿಂದೆ ಪೊಲಿಟಿಕ್ಸ್ ಏನಂತೀರಿ? ಖಂಡಿತ ನಟ್ಟು ಬೋಲ್ಟು ಇದೇ ರಿಪಬ್ಲಿಕ್ ಟಿವಿಯಲ್ಲಿ ಸುದೀಪ್ ಅವರು ಮಾತಾಡಿದ್ದನ್ನ ಜ್ಞಾಪಕ ಮಾಡ್ಕೊಳ್ಳಿ. ಫಿಲ್ಮ್ ಫೇರ್ ಕರ್ನಾಟಕದ ಅವಾರ್ಡ್ ಸೆರೆಮನಿಯಲ್ಲಿ ಏನ್ ಎಡವಟ್ಟಾಯ್ತು, ಯಾರು ಹೀರೋಗಳು ಮತ್ತು ಹೀರೋಯಿನ್ಗಳು ಹೋಗದೆ ಇದ್ದಾಗ ಉಪಮುಖ್ಯಮಂತ್ರಿಗಳು ಆಡಿದ ಮಾತು ನಮಗ್ ಗೊತ್ತು, ಹೇಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು ಅಂತ. ಅದಕ್ಕೆ ಪ್ರತಿರೋಧವಾಗಿ ನಿಮ್ದೇ ಒಂದು ಸೆಮಿನಾರ್ ಅಲ್ಲಿ, ಕಾನ್ಫರೆನ್ಸ್ ಅಲ್ಲಿ ಕಿಚ್ಚ ಸುದೀಪ್ ಏನ್ ನಿರೂಪಣೆ ಸಮಿಟ್ ಅಲ್ಲಿ ಮಾತಾಡಿದ್ದನ್ನ ನಾವು ಗಮನಿಸಿದ್ವಿ. ಏಕೈಕ ಸ್ಯಾಂಡಲ್ವುಡ್ ಆಕ್ಟರ್ ಮಾತಾಡಿದ್ದನ್ನ ಗಮನಿಸಿದ್ರಿ. ಸೊ ಅದರ ಪ್ರತಿರೋಧವಾಗಿ ತಮ್ಮಲ್ಲಿರ್ತಕ್ಕಂಥ ಅಸ್ತ್ರಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, DC ಆಗಿರ್ಬೋದು, BBMP ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೊ ಹೀಗೆ ಹಲವು ಡಿಪಾರ್ಟ್ಮೆಂಟ್ಗಳನ್ನ ಇಟ್ಕೊಂಡು ಇವತ್ತು ರಾಮನಗರದಲ್ಲಿ ಯಾರು ಬಾಸ್ ಅನ್ನೋದನ್ನ, ನಿಜವಾದ ಬಾಸ್ ಯಾರು ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಅನೇಕ ಸಂಸ್ಥೆಗಳು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದಾಗ ಬ್ಲಾಕ್ ಮೇಲ್ ನಡೆಯೋದಿಲ್ಲ ಅಂತ ವಾರ್ನ್ ಮಾಡಿದ್ದ DCM ಅವರು ಅದೇ ತರದ ಒಂದು ನಿಲುವನ್ನ ಒಂದು ಪ್ರೊಡಕ್ಷನ್ ಕಂಪ್ನಿಗೆ, GST ಕಟ್ಟುವ ಪ್ರೊಡಕ್ಷನ್ ಕಂಪ್ನಿಗೆ, ಉದ್ಯೋಗ ಕೊಡುವ ಪ್ರೊಡಕ್ಷನ್ ಕಂಪ್ನಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯನ್ನ ಒಂದು ಇಂಡಸ್ಟ್ರಿ ಮಾನ್ಯತೆಯನ್ನ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ, ಅದರಲ್ಲಿ ಅನೇಕರು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟುವ ಸಂಸ್ಥೆಗೆ ಇವತ್ತು ಯಾವುದೋ ಒಂದು ರೆಡ್ ಟೇಪಿಸಮ್, ಬ್ಯೂರೋಕ್ರಸಿ, ಪೊಲಿಟಿಕ್ಸ್ ಹೇಗೆ ನಾವು ಕಂಟ್ರೋಲ್ ಮಾಡಬಲ್ಲದು ಅನ್ನೋದನ್ನ ತೋರಿಸಿದ್ದಾರೆ. ಅದು ಇರೋದು, ಜಾಲಿ ಸ್ಟೂಡೆಂಟ್ಸ್ ಇರೋದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಅನೇಕ ಇಂಡಸ್ಟ್ರಿಯಲ್ ರೆಗ್ಯುಲೇಷನ್ಸ್ ಮತ್ತು ಪ್ಲಾನ್ ಗಳನ್ನ ಯೂಸ್ ಮಾಡಿರ್ತಾರೆ. ಶೋಕಾಸ್ ನೋಟಿಸ್ 1, ಶೋಕಾಸ್ ನೋಟಿಸ್ 2, ಶೋಕಾಸ್ ನೋಟಿಸ್ 3 ಕೊಟ್ಟು ಅವ್ರಿಗೆ ವಿತಿನ್ 30 days ಅಲ್ಲಿ ನೀವು ನಿಮ್ಮ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಇದು ಏಕಾಏಕಿಯಾಗಿ ಒಂದು ಪೊಲಿಟಿಕಲ್ ಮೆಸೇಜ್, ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದು ಮೆಸೇಜ್ ಕಳಿಸೋದಾಗ್ಲಿ, ಯೂನಿಯನ್ ಮಿನಿಸ್ಟರ್ ಡೆಲ್ಲಿಯಲ್ಲಿ ಕೂತಿರೋರಿಗೆ ಒಂದು ಮೆಸೇಜ್ ಕಳಿಸೋದಾಗ್ಲಿ, ಸುದೀಪ್ ಅವರಿಗೆ ಒಂದು ಮೆಸೇಜ್ ಕಳಿಸೋದಾಗ್ಲಿ, ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಅಸ್ತ್ರ ಇಟ್ಕೊಂಡು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಈ ಮೆಸೇಜ್ ಇಡೀ ಕಾರ್ಪೊರೇಟ್ ಇಂಡಿಯಾಗೆ, ಸಾಫ್ಟ್ವೇರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಫಿಲ್ಮ್ ಪ್ರೊಡಕ್ಷನ್ ಆಗಿರ್ಬೋದು, ಅವರಿಗೆ ಒಂದು ವೆರಿ ರೆಡ್ ನೋಟಿಸ್ ಹೋಗಿದೆ. ಕರ್ನಾಟಕ ಕೇರಳ ತರ ಆಗ್ತಾ ಇದೆ, ಕರ್ನಾಟಕ ಇಸ್ ನಾಟ್ ಅ ಫ್ರೆಂಡ್ಲಿ ಸ್ಟೇಟ್ ಅನ್ನೋವನ್ನ ಬಿರುದನ್ನ ಈ ಕಾಂಗ್ರೆಸ್ ಗವರ್ಮೆಂಟ್ ಕೊಡ್ತಾ ಇದೆ. ಮೇ 2020 BJPಗೆ ಪ್ರಚಾರ ಮಾಡಿದ್ರು, ಅದನ್ನ ಮನದಲ್ಲಿ ಇಟ್ಕೊಂಡು 2025ರಲ್ಲಿ ನಡೆದ ನಟ್ಟು ಬೋಲ್ಟು ಟೈಟಿನ ವ್ಯಾಕರಣವನ್ನು ಇಟ್ಕೊಂಡು ರಾಮನಗರದಲ್ಲಿ ನಿಖಿಲ್ ಅವರು ಮಾಡಿದ್ದ ಒಂದು ಪೊಲಿಟಿಕಲ್ ಮೂವ್ಮೆಂಟ್, ಅವ್ರನ್ನ ವ್ಯಂಗ್ಯವಾಗಿ ಮಾತಾಡಿದ್ದು ಬರೀ DCM ಅವರು ಕೇವಲ ಶಾಲ್ ಹಾಕೊಂಡು ಬೈಕ್ ಓಡಿಸ್ತಾರೆ ಅಂತ. ಹೇಗೆ ಆ ಕಂಟ್ರೋಲ್, ಆ ಏರಿಯಾದಲ್ಲಿ, ಬಿಡದಿಯಲ್ಲಿ, ರಾಮನಗರದಲ್ಲಿ ಒಂದು JDS ನ ಪ್ರಾಬಲ್ಯ ಇತ್ತು. ಈ ಜಮೀನ್ ಯಾರ್ದಿತ್ತು ಮುಂಚೆ, ಯಾರಿಗ ಅಕ್ವಿಷನ್ ಆಗಿತ್ತು, ಯಾರು ಪ್ರೈವೇಟ್ ಅವ್ರು ಇದ್ರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಯಾರಿದ್ದಾರೆ, ಯಾರಿಗೆ ಅವರು ಗುರುಗಳಿಗೆ ಮೆಚ್ಚಲಿಕ್ಕೆ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲವೂ ಬಹಿರಂಗ ಆಗತ್ತೆ. ಇದು ಒಂದು ಪೊಲಿಟಿಕಲ್ ವೆಂಡೇಟಾ, ಇದು ಇಂಡಸ್ಟ್ರಿಗೆ ಒಳ್ಳೇದಲ್ಲ. ಬೋತ್ ಸಾಫ್ಟ್ವೇರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ದ ಟೆಲಿವಿಷನ್ ಇಂಡಸ್ಟ್ರಿ, ಎಲ್ಲ ಕಲಾವಿದರು, ಎಲ್ಲ ಪ್ರೊಡ್ಯೂಸರ್ಸು ಇದನ್ನ ಧಿಕ್ಕರಿಸಬೇಕು. ನಾನು 2022ರಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದೇ ಜಾಗದಲ್ಲಿ ಇದೇ ಕನ್ನಡ ಹೋರಾಟಗಾರರು ಬಂದು ಗಲಾಟೆ ಮಾಡಿದ್ರು. ದೊಂಗಿ ಹೋರಾಟಗಾರರು, ಡೂಪ್ಲಿಕೇಟ್ ಹೋರಾಟಗಾರರು, ರೋಲ್ ಕಾಲ್ ಹೋರಾಟಗಾರರು. ಅವರ ಮುಖ್ಯ ಉದ್ದೇಶ ಕನ್ನಡ ಇರಲಿಲ್ಲ. ಒಂದು ಪಾಕೆಟ್ ಮನಿ ತಗೋಬೇಕು, ಒಂದು ಧರಣಿ ಮಾಡ್ಬೇಕು, 15 ಲಕ್ಷ 20 ಲಕ್ಷ ಬೇಡಿಕೆ ಇಟ್ಟಿರ್ತಕ್ಕಂಥ ಕರ್ನಾಟಕದ ಬಾವುಟವನ್ನು ಹಾಕೊಂಡು ರೋಲ್ ಕಾಲ್ ಮಾಡಿದ ಡೊಂಗು ಹೋರಾಟಗಾರರ ವಿಡಿಯೋಗಳು, ತುಣುಕುಗಳು ಈಗಲೂ ರಾರಾಜಿಸ್ತಾ ಇದೆ. ಇದ್ರ ಹಿಂದೆ ಕಾಂಗ್ರೆಸ್ ಅವರು ಇದೇ ತರದ ಡೊಂಗಿ ಹೋರಾಟಗಾರನ್ನ ಇಟ್ಕೊಂಡು ಯಾವ್ದೋ ಒಂದು ಫ್ರಿವ್ಲೆಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ಕೋರ್ಟ್ ರಜಾ ಇರ್ಬೇಕಾದ್ರೆ ನಾಳೆ ಹೈಕೋರ್ಟ್ ಓಪನ್ ಆಗುತ್ತೆ. ಇದು ಕೇವಲ ಒಂದು 2 ದಿನದ ಸ್ಟಾಪೇಜ್ ಮಾತ್ರ, ಮುಂದಿನ ದಿನಗಳಲ್ಲಿ ಮತ್ತೆ ಶುರು ಆಗುತ್ತೆ.
ಹೈಕೋರ್ಟ್ ವಾಣಿಜ್ಯ ಮಂಡಳಿಗೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಇದು ಇಂಡಸ್ಟ್ರಿ ಫ್ರೆಂಡ್ಲಿ ಇಲ್ಲ, ನೀವು ಇಂಡಸ್ಟ್ರಿನ ಪ್ರಮೋಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯದ ವಾಣಿಜ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಂದು ಖಂಡಿತವಾಗಿ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಎಲ್ಲವೂ ನೋಡಿದಾಗ ಇದು ಬಿಗ್ ಬಾಸ್ ಯಾರು ಅಂತ ನಂಬರ್ 2 ಆಫ್ ಕರ್ನಾಟಕ ತೋರಿಸಿದ್ದಾರೆ. ವೆಂಡೇಟಾ ಪೊಲಿಟಿಕ್ಸ್ ಮಾಡಿದ್ದಾರೆ. ಅವರಿಗೆ ಗೊತ್ತು ಯಾವ್ದು ಟ್ರಾಕ್ಷನ್ ಬರುತ್ತೆ, ಎಲ್ಲಿ ಹೊಡಿಬೇಕು ಅಂತ ಗೊತ್ತಿದೆ. ರಾಮನಗರ ಯಾರು ಕಂಟ್ರೋಲ್ ಇದೆ ಅಂತ ಗೊತ್ತಿದೆ. ಬಿಡದಿಯಲ್ಲಿ ಆಗುವ ಅನೇಕ ಡೆವಲಪ್ಮೆಂಟ್ ಗೆ ಯಾರು ಅಡ್ಗಾಲ್ ಹಾಕ್ತಾ ಇದಾರೆ ಅಂತ ಗೊತ್ತಿದೆ. ಲ್ಯಾಂಡ್ ಅಕ್ವಿಷನ್ ಗೆ ಯಾರು ಅಡ್ಗಾಲ್ ಹಾಕ್ತಾ ಇದಾರೆ JDS ಅವರಂತ ಗೊತ್ತಿದೆ. ಅದನ್ನ ಎಲ್ಲ ಡೈವರ್ಟ್ ಮಾಡ್ಲಿಕ್ಕೆ ಬಿಗ್ ಬಾಸ್ ಅನ್ನುವ ಒಂದು ಟಿವಿ ರಿಯಾಲಿಟಿ ಶೋ ಅನ್ನ 12 ವರ್ಷದಿಂದ ನಿರೂಪಣೆ ಮಾಡ್ತಾ ಇರುವ ಕಿಚ್ಚ ಸುದೀಪ್ ಅವ್ರಿಗೂ ಮೆಸೇಜ್ ಆಯ್ತು, HD ಕುಮಾರಸ್ವಾಮಿ ಅವ್ರಿಗೂ ಮೆಸೇಜ್ ಆಯ್ತು, ನಾನು ಬಾಸ್ ಅಂತ ಕೊಡುವ ಮೆಸೇಜು ಆಯ್ತು. ಒಂದೇ ಕಲ್ಲಲ್ಲಿ 3 ಹಕ್ಕಿಯನ್ನು ಹೊಡೆದಿರುವ ನಂಬರ್ 2 ಆಫ್ ಕರ್ನಾಟಕಕ್ಕೆ ಉತ್ತರ ಜನರಿಂದನೇ ಸಿಗುತ್ತೆ. ವೈಟ್ ಫೀಲ್ಡ್ ಅಲ್ಲಿ ಇದ್ದ ಒಂದು ಸಾಫ್ಟ್ವೇರ್ ಕಂಪ್ನಿ ರೋಡ್ ಸರಿ ಇಲ್ಲ, ರೋಡ್ ಸರಿ ಮಾಡಿ ನಾವೆಲ್ಲ ಪುಣೆಗೆ ಹೋಗ್ತೀವಿ ಎಂದಾಗ ಈ ಬ್ಲಾಕ್ ಮೇಲ್ ಎಲ್ಲ ನಡೆಯೋದಿಲ್ಲ ಅಂತ ಹೆದರ್ಸಿದ ಉಪಮುಖ್ಯಮಂತ್ರಿಗಳ ಉದಾಹರಣೆ ನಿಮ್ ಕಣ್ಮುಂದೆ ಇದೆ. ಅನೇಕ MNCಗಳು ಸಾಫ್ಟ್ವೇರ್ ಕಂಪ್ನಿಗಳು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ರೋಡ್ ಅಲ್ಲಿ ಬರಕ್ಕೆ ಆಗ್ತಾ ಇಲ್ಲ, ಟೈಮ್ ತಗೊಂತಾ ಇದೆ. ಹೈಯೆಸ್ಟ್ ಟ್ರಾಫಿಕ್ ಇಡೀ ಜಗತ್ತಲ್ಲಿ ಇದ್ರಲ್ಲಿದೆ. ಗೂಗಲ್ ಅನ್ನುವ ಗೂಗಲ್ ಮ್ಯಾಪ್ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ ಮ್ಯಾಪ್ ಹಾಕೊಂಡ್ರೆ ಇಡೀ ವರ್ಲ್ಡ್ ಅಲ್ಲಿ ಎಕ್ಸಾಕ್ಟ್ ಟೈಮ್ ಹೇಳುತ್ತೆ ನೀವು ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀರಾ ಅಂತ. ಆದರೆ ಬೆಂಗಳೂರಲ್ಲಿ ಮಾತ್ರ ಅದು ಹೇಳಕ್ ಆಗಲ್ಲ. ಸೊ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ ಇಲ್ಲ ಅನ್ನೋದು ಬೆಂಗಳೂರಲ್ಲಿ ಮಾತ್ರ. ಈಗ ನೀವು ಫ್ರೀಬಿಗಳು ಸಮರಿ ಅವರೇ, ನೀವು ಹೇಳ್ತಾ ಇದ್ರಲ್ಲ ಯಾರು ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದ್ರು, ಇದಕ್ಕಾಗಿ ಕಾಯ್ತಾ ಇದ್ರು ಅಂತ. ಹೊಡೆದ್ರ ನಿಮಗೆ ಅನಿಸ್ತಾ ಇದೆಯಾ ಇದು ಮತ್ತೊಂದು ಆರಂಭಕ್ಕೆ ವೇದಿಕೆ ಆಗುತ್ತಾ? 100ಕ್ಕೆ 100. ಯಾವಾಗ ಹೈಕೋರ್ಟ್ ಇನ್ವಾಲ್ವ್ ಆಗುತ್ತೆ, ನಾಳೆ ಇದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು 3 ನೋಟಿಸ್ ಕೊಟ್ರ, ಅದಕ್ಕೆ ಪ್ರೆಸಿಡೆಂಟ್ ಇದೆಯಾ, ಅದಕ್ಕೆ ಈ ತರದ ವೈಲೇಷನ್ಗೆ ದಂಡ ಇದೆಯಾ, ಅಥವಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸುವೇಜ್ ಟ್ರೀಟ್ಮೆಂಟ್ ಹಾಕ್ಬೇಕಾ? ಕಾನೂನಲ್ಲಿ ಇಂಡಸ್ಟ್ರಿ ಬೆಳ್ಸಕ್ಕೆ ಸರ್ಕಾರ ಇರೋದು, ನೀವು ಇಂಡಸ್ಟ್ರಿನ ಮುಚ್ಚಕ್ಕೆ ಸರ್ಕಾರ ಅಲ್ಲ. ಅದು ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲ್ಲಿ ಮಾಡಿರ್ತಕ್ಕಂಥದ್ದು, ಉದ್ಯೋಗ ಕೊಡುವ ಸಂಸ್ಥೆ ಅದು, GST ಕಟ್ಟುವ ಸಂಸ್ಥೆ ಅದು. ಒಂದೇ ನಿಮಿಷ ಸಮರಿ ಅವರೇ, ಮತ್ತೆ ನಿಮ್ಮ ಹತ್ರ ಬರ್ತೀನಿ ನಾನು. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ರೆಸಾರ್ಟ್ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬೆಳಗ್ಗೆವರೆಗೆ 23ರಲ್ಲಿ ಕಿಚ್ಚ ಸುದೀಪ್ ಅವರು ಹೇಗೆ ರೆಸಾರ್ಟ್ ಅಲ್ಲಿ ಸ್ಪರ್ಧಿಗಳ ವಾಸ್ತವ್ಯ, 13 ಕಾರುಗಳಲ್ಲಿ ಸ್ಪರ್ಧಿಗಳ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ರೆಸಾರ್ಟ್ಗೆ ಕರೆದೊಯ್ದಿದ್ದಾರೆ ಬಿಗ್ ಬಾಸ್ ಸಿಬ್ಬಂದಿ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ವ್ಯವಸ್ಥೆಯನ್ನು ಸದ್ಯ ಮಾಡಿದ್ದಾರೆ. ಬೆಳಿಗ್ಗೆವರೆಗೆ ಸದ್ಯ ರೆಸಾರ್ಟ್ನಲ್ಲೇ ವಾಸ್ತವ್ಯ. ಮುಂದೆ ಏನು ಅನ್ನೋದ್ರ ಬಗ್ಗೆ ಇವರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ಸಂಬರಿಗೆ ಅವರು ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದದ್ದು ಏನಂತಂದ್ರೆ ಪೊಲಿಟಿಕಲ್ ವೆಂಡೇಟಾ ಅಂತ ಹೇಳ್ತಾ ಇದ್ರು. ತಮ್ಮ ಅಧಿಕಾರವನ್ನ ಬಳಸಿ ಈ ರೀತಿ ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ರಾಜಕೀಯ ಉದ್ದೇಶ. ರಾಮನಗರ ಜಿಲ್ಲೆ ಮೇಲೆ ಯಾರು ಹಿಡಿತಾ ಇದೆ, ರಾಮನಗರ ಭಾಗದಲ್ಲಿ ಯಾರು ಹಿಡಿತಾ ಇದೆ, ಇವೆಲ್ಲವೂ ಕೂಡ ಜನರಿಗೆ ಗೊತ್ತಿರುವಂತ ವಿಚಾರ. ಜೊತೆಗೆ ಇನ್ನೊಂದು ವಿಷಯವನ್ನು ಕೂಡ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ರು, ನಟ್ಟು ಬೋಲ್ಟು ವಿಚಾರ. ಈ ನಟ್ಟು ಬೋಲ್ಟ್ಗೆ ಕೌಂಟರ್ ಕೊಟ್ಟವ್ರಿಗೆ ಸಮಯ ನೋಡಿ ಹೊಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಇನ್ನೊಂದು ಆರಂಭಕ್ಕೆ ವೇದಿಕೆ ಆಗುತ್ತೆ.